ಲಕ್ಷ್ಮಿ ಬರಮ ಸೀರಿಯಲ್ ಆ್ಯನಿವರ್ಸರಿ ಮರೆತಕ್ಕೆ ಲಕ್ಷ್ಮಿ ಬೇಸರ, ವೈಷ್ಣವ್ಗೆ ಹೊಸ ಪ್ಲಾನ್. ಸಾರಿ ರೀ, ನಾನು ನಮ್ಮ ಆ್ಯನಿವರ್ಸರಿನ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು. ಆದರೆ ನಾನು ಮತ್ತೆ ಗಂಡನಿಗೆ ನೆನಪಿಲ್ಲ ಅಂದರೆ ಅದು ಅಷ್ಟೇನು ಅನಿಸೋದಿಲ್ಲ. ಆದರೆ ನನಗೂ ಅದು ನೆನಪಿಲ್ಲ ಅಂತ ಆಯ್ತಲ್ಲ. ಎಲ್ಲರೂ ನಮ್ಮನ್ನು ಗೇಲಿ ಮಾಡಿಕೊಂಡು ನಗ್ತಾ ಇದ್ರು. ಗಂಗಕ್ಕ ನನ್ನ ಕೇಳುವಾಗ ತೋರಿಸೋಕೆ ಅಂತ ಒಂದು ಚಿಕ್ಕ ಗಿಫ್ಟ್ ಕೂಡ ಇಲ್ಲವಾಗಿತ್ತು. ಎಲ್ಲ ಹೆಂಡತಿಯರು ಸವಟು ಲಟ್ಟಣಿಗೆ ತೆಗೆದುಕೊಂಡು ಹೊಡಿತಿದ್ರು ಗಂಡ ಆ್ಯನಿವರ್ಸರಿ ಮರ್ತಾ ಇದ್ರೆ. ಆದರೆ ನಾನು ಹಾಗೆ ಮಾಡೋಕೆ ನನಗೂ ಈ ದಿನ ನೆನಪೇ ಆಗಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ನನಗೆ ಗೊತ್ತೇ ಆಗಲಿಲ್ಲ ಎಂದು ಲಕ್ಷ್ಮಿ ಹೇಳುತ್ತಾಳೆ. ಅದನ್ನು ವೈಷ್ಣವ್ ಸುಮ್ಮನೆ ಕುಳಿತು ನೋಡ್ತಾ ಇರುತ್ತಾನೆ. ಗಂಗಕ್ಕ ಹಾಗಂದಾಳ, ನನಗೆ ನಾಚಿಕೆ ಆಗೋಯ್ತು ಎಂದು ಹೇಳುತ್ತಾಳೆ. ಗಂಗಕ್ಕ, ಬಿಡಿ, ಅವರನ್ನು ಗಿಲಿ ಶೋಗೆ ಕಳಿಸ್ಬೇಕು, ಪಂಚ್ ಹೊಡೆಯೋಕೆ, ನೀವು ಅದರ ಬಗ್ಗೆ ತಲೆ ಕಳಿಸ್ಕೊಳ್ಬೇಡಿ ಎಂದು ವೈಷ್ಣವ್ ಹೇಳ್ತಾನೆ. ಆದರೆ ಲಕ್ಷ್ಮಿಗೆ ಅಷ್ಟು ಸಿಂಪಲ್ ಆಗಿ ವಿಷಯನ ಬಿಟ್ಟು ಬಿಡೋಕೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ವಿಚಾರನ ಮುಂದುವರಿಸ್ತಾಳೆ. ಮದುವೆ ದಿನಾನ ಗಂಡನೂ ಮರಿಬಾರ್ದು, ಹೆಂಡತಿನೂ ಮರಿಬಾರ್ದು. ನನ್ನ ಮದುವೆ ಆಗೋ ಮೊದಲು ಅಕ್ಕಂಗೆ ಭಾಷಣ ಮಾಡಿದ್ದು ನೆನಪಾಗ್ತಾ ಇದೆ. ಅವತ್ತೊಂದು ದಿನವನ್ನಾದರೂ ನಾನು ಅವರನ್ನು ತುಂಬ ವಿಶೇಷವಾಗಿ ಆತಿಥ್ಯ ಮಾಡಬೇಕು ಎಂದು ಹೇಳಿದ್ದೆ. ಆದರೆ ಈಗ ನನಗೆ ಮದುವೆ ಆ ದಿನ ನೆನಪೋಯ್ತಲ್ಲ ಎಂದು ಹೇಳುತ್ತಾಳೆ. ನನ್ನ ಗಂಡನ ಜೊತೆನೂ ತುಂಬ ಚೆನ್ನಾಗಿ ಇರಬೇಕು, ಚಿಕ್ಕ ವಿಷಯನೂ ಅನುಭವಿಸಬೇಕು ಎಂದು ನನಗೂ ಆಸೆ ಇತ್ತು. ಅಕ್ಕಂಗೆ ಹೇಳಿದ್ದು ಮಾತ್ರ ಅಲ್ಲ ಎಂದು ಅವಳು ಹೇಳುತ್ತಾಳೆ. ತುಂಬ ಬೇಸರ ಮಾಡಿಕೊಂಡು, ನನಗೆ ಸರಿ, ನಿನಗಾದ್ರೂ ನೆನಪಿರಬೇಕಾಗುತ್ತಲ್ಲ ಎಂದು ಹೇಳುತ್ತಾಳೆ. ಸಿಂಪಲ್ ಡೇನ ಸೂಪರ್ ಡೇ ಮಾಡ್ತೀನಿ ಅಂತ ಅವಳು ಯಾವಾಗಲೂ ಹೇಳ್ತಾ ಇದ್ಲು ಅಂತ ವೈಷ್ಣವ್ ಬಾಯ್ ತಪ್ಪಿದನ್ನ ಹಳೆಯ ಹುಡುಗಿ ಬಗ್ಗೆ ಮಾತನಾಡುತ್ತಾನೆ. ಆದರೆ ಲಕ್ಷ್ಮಿನೇ ಈ ವಿಚಾರವಾಗಿ ಮ್ಯಾನೇಜ್ ಮಾಡ್ತಾಳೆ. ಅಯ್ಯೋ, ಅವಳೊಬ್ಬ ಮಂಗ್ದಿಣ್ಣೆ, ಏನು ಬೇಕಾದರೂ ಹೇಳ್ತಾ ಇದ್ಲು, ಅದನ್ನು ಬಿಡಿ ಈಗ ಅಂತ ಹೇಳುತ್ತಾನೆ. ಆಗ ಪರಿಸ್ಥಿತಿ ಆಗುತ್ತದೆ. ಕಾಗೆ ಸುಂದರಿನ ಹೊಗಳ್ತಾ ಇರ್ತೀರಾ ಅಥವಾ ಏನಾದರೂ ಒಂದು ಪ್ಲಾನ್ ಮಾಡ್ತೀರಾ ಅಂತ ಲಕ್ಷ್ಮಿ ಕೇಳುತ್ತಾಳೆ. ಅವಳು ಹಾಗೆ ಕೇಳಿದ್ದಕ್ಕೆ, ತಗೊಳ್ಳಿ ಅಂತ ಒಂದು ಡೈರಿನ ವೈಷ್ಣವ್ ಕೊಡುತ್ತಾನೆ. ಏನು ನೋಡ್ತಾ ಇದ್ದೀರಿ, ಇದನ್ನು ತಗೊಳ್ಳಿ, ಆಮೇಲೆ ನಿಮಗೆ ಇಷ್ಟವಾದಲ್ಲಿ ಇದರಲ್ಲಿ ಬರೀರಿ, ಅದರಂತೆ ಆಚರಣೆ ಮಾಡೋಣ ಎಂದು ಹೇಳುತ್ತಾಳೆ. ಲಕ್ಷ್ಮಿ ಬರಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು ಹಲವಾರು ಜನರ ಮೆಚ್ಚು ಗಳಿಸಿದೆ. ಪ್ರತಿದಿನ ಸಾಯಂಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಗಂಡ ಹೆಂಡತಿಯಾಗಿದ್ದು ಅದರ ಜೀವನದ ತಿರುವುಗಳು ಇದರಲ್ಲಿ ಪ್ರಸ್ತುತಪಡಿಸಲಾಗುತ್ತಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಇದರೊಟ್ಟಿಗೆ ಶುರುವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.